ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾಬೇಜ್ ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲೇದಾಗಿ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಕ್ಯಾರೆಟ್ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಕ್ಯಾಬೇಜ್ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಫ್ರೆಶ್ ಕೊಬ್ಬರಿ. ಈರುಳ್ಳಿ ಈ ಥರ ಉದ್ದದಾಗಿ ಕಟ್ ಮಾಡ್ಕೋಬೇಕು. ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಕಡಲೆಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಅಂದರೆ ಒಂದೊಂದು ಸ್ಪೂನ್ ಅಷ್ಟು, ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದರೆ ಆಯಿತು. ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲೇದಾಗಿ ಅನ್ನ ಮಾಡ್ಕೊಂಡು ಬಿಡ್ತೀನಿ. ರೈಸ್ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ನಾನು. ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನೀರು ಅಳತೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಇಡೋದ್ರಿಂದ ಉದುರುದುರಾಗುತ್ತೆ ಅನ್ನ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಇದಾದ ತಕ್ಷಣಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಜೀರಿಗೆ ಸ್ವಲ್ಪ ಕೆಂಪಗಾದ ತಕ್ಷಣ ಕರಿಬೇವು, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದನ್ನೀಗ ಇದಾಗ್ತಿದ್ದಂಗೆ ಒಂಚೂರು ಗೋಡಂಬಿ, ಒಂದು 5-6 ಇದನ್ನು ತೊಗೊಂಡಿದ್ದೀನಿ ನಾನು ಗೋಡಂಬಿನ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಇಲ್ಲ ಅಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು. ಹಾಕಿದ್ರೂ ಕೂಡ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಈಗ ಸ್ವಲ್ಪ ಕಲಿಸ್ಕೊಂಡು ಬಿಡೋಣ. ಈಗ ಇದನ್ನು ಬೇಗ ಆಗುತ್ತೆ. ಇದು ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು ಮಕ್ಕಳಿಗೆ, ಇಲ್ಲ ಮನೆಗೆ ಯಾರನ್ನ ಸಡನ್ಲಿ ಗೆಸ್ಟ್ ಬಂದರು ಅಂದ್ರೂ ಕೂಡ ಬೇಗ ಆಗೋಗುತ್ತೆ. ಇಲ್ಲ ಲಂಚ್ಗೆ ಡಿನ್ನರ್ಗೆ ಈ ಥರ ಮಾಡಿಕೊಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಹಿತ ಮಾಡ್ಕೋಬೋದು. ತುಂಬ ರುಚಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ. ಇಲ್ಲ ರಾತ್ರಿ ಅನ್ನ ಮಿಕ್ಕಿದೆ ಅದಕ್ಕೂ ಈ ಥರ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಬೇಜ್ ಹಾಕ್ಕೊಳ್ತೀನಿ. ಚೆನ್ನಾಗೆಲ್ಲ ಕಲಿಸ್ಕೊಂಡು ನೋಡಿ, ಆ ಒಗ್ಗರಣೆ ಮತ್ತು ಇದೆಲ್ಲ ಕ್ಯಾಬೇಜ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕಲಿಸ್ಕೊಂಡು ಈಗ ಇದಕ್ಕೆ ಕ್ಯಾರೆಟ್ ತುರಿಗೆ ಹಾಕ್ಕೊಳ್ತೇನೆ. ನಾನೊಂದು 4 ಜನಕ್ಕಾಗಷ್ಟು ಮಾಡ್ತಾ ಇರೋದು. ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಖಾರನೂ ಅಷ್ಟೇ, ನಾನು ಸ್ವಲ್ಪ ಖಾರ ಎಲ್ಲರೂ ತಿನ್ನೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಳ್ತೀನಿ. ಒಂದು ಸಣ್ಣ ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ. 1 ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ದೊಡ್ಡ ಸ್ಪೂನದ್ದು ಹಾಕಿದ್ದೀನಿ ನಾನು ಸಾಂಬಾರು ಪುಡಿನ. ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಹಾಕಿ. ಮಕ್ಕಳು ತಿನ್ನೋದಿಲ್ಲ ಅಂತಂತಂದರೆ ಖಾರ ಕಮ್ಮಿ ಮಾಡ್ಬೋದು, ಇಲ್ಲ ಹಸಿಮೆಣಸಿನ್ಕಾಯಿ ಸ್ಕಿಪ್ಪು ಮಾಡ್ಬೋದು. ಖಾರದ ಪುಡಿ ಕೂಡ ಸ್ಕಿಪ್ ಮಾಡ್ಬೋದು. ಬೇಕಿದ್ದರೆ ಸಾಂಬಾರು ಪುಡಿ ಒಂದೇ ಹಾಕಿಬಿಟ್ಟು ಮಾಡಿಕೊಡಿ, ಇಲ್ಲ ಬರೀ ಗರಂ ಮಸಾಲನೂ ಹಾಕಿ ಕೂಡ ಮಾಡಿಕೊಡ್ಬೋದು, ತುಂಬ ರುಚಿಯಾಗುತ್ತೆ. ನೋಡಿ ಈ ಥರ ಇದನ್ನೆಲ್ಲ ಕಲಿಸ್ಕೊಂಡು ಇದಕ್ಕೀಗ ಹಸಿ ಕೊಬ್ಬರಿ ಹಾಕ್ಕೊಳ್ತೀನಿ. ಕೊಬ್ಬರಿ ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೋಬೇಕು. ಫಸ್ಟ್ ಇದನ್ನೆಲ್ಲ ಕಲಿಸ್ಕೊಂಡ್ಬಿಟ್ಟು ಈಗ ಒಂಚೂರು ಕೊತ್ತಂಬರಿ ಹಾಕ್ಕೊಳ್ತೀನಿ. ಎಲ್ಲ ಒಂದು ಸರಿ ಮಸಾಲ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕ್ಯಾರೆಟು, ಕ್ಯಾಬೇಜು ಇದೆಲ್ಲನೂ ಒಂದು 5 ನಿಮಿಷ ಬಿಟ್ಟು ನೋಡಿ
ಹಾಗೆಯೇ ನಾನು ನೀರೆಲ್ಲ ಹಾಕಿಲ್ಲ ಇದಕ್ಕೆ, ಹಾಗೆ ಎಣ್ಣೆಯಲ್ಲೇ ಬೆಂದಿರೋದು. ಸಣ್ಣ ಉರಿನಲ್ಲಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಗನೆ. ನೋಡಿ ಆಗಿದೆ ಇದು. ಒಂದು ಬೌಲಿಗೆ ಅನ್ನ ತೊಗೊಂಡು, ಅನ್ನನೂ ಆಗಿದೆ, ಬಿಸಿ ಬಿಸಿ ಇದೆ ನೋಡಿ, ಉದುರುದ್ರಾಗಿದೆ. ತುಪ್ಪ ಹಾಕಿದ್ನಲ್ಲ, ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೆ ನಾನು, ಅನ್ನ ಉದುರುದ್ರಾಗೋದಕ್ಕೆ. ನೋಡಿ ಈ ಥರ ಲೇಯರ್ ಆಗಿ ಅನ್ನ ಒಂದು ಸ್ವಲ್ಪ ಮೇಲ್ಗಡೆ ಅದು ಮಾಡ್ಕೊಂಡಿಟ್ಟಿರುವಂಥ ಮಸಾಲ ಪಲ್ಯ ಈ ಥರ ಹಾಕ್ಕೊಂಡು ಕಲಿಸ್ಬೇಕು. ತುಂಬ ಚೆನ್ನಾಗಾಗತ್ತೆ, ಎಲ್ಲ ಕಡೆಗೆ ಹೊಂದ್ಕೊಡುತ್ತೆ. ನೋಡಿ ನಾನು ಫಸ್ಟು ಒಂದು ಸ್ವಲ್ಪ ಅನ್ನ ಹಾಕಿದೆ, ಆಮೇಲೆ ಒಂದು ಸ್ವಲ್ಪ ಪಲ್ಯ ಹಾಕಿಬಿಟ್ಟು ಮತ್ತೆ ಅದ್ರ ಮೇಲ್ಗಡೆ ಮತ್ತೆ ಅನ್ನ ಹಾಕಿ ಮತ್ತೆ ಒಂದು ರೌಂಡು ಅದು ಪಲ್ಯ ಹಾಕಿಬಿಟ್ಟು, ಇವಾಗ ಇದಕ್ಕೆ ಒಂಚೂರು ಕೊಬ್ಬರಿನೂ ಹಾಕ್ಕೊಳ್ತೀನಿ. ಈಗ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಅವಾಗ ಹಾಕಿದ್ವಲ್ಲ, ಈಗ ಅನ್ನದ ಮೇಲೆ ಒಂಚೂರು ಹಾಕ್ಕೊಳ್ಬೇಕು. ಅಷ್ಟು ಅವಾಗೆ ಹಾಕಬಾರ್ದು, ಸ್ವಲ್ಪ ಈ ಅನ್ನದ ಮೇಲೆ ಹಾಕಿ ಕಲಸೋದ್ರಿಂದ ಇನ್ನೊಂದಿಷ್ಟು ರುಚಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ತೀನಿ. ಈಗ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ಅನ್ನ ಅದು ಮಸಾಲ ಪಲ್ಯ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಅದಕ್ಕೆ ಬೇಗ ಆಗುತ್ತೆ, ಕ್ವಿಕ್ಕಾಗಿರುವಂತಹ ರೈಸ್ ಇದು. ಆಮೇಲೆ ರುಚಿ ಮಾತ್ರ ತುಂಬ ಚೆನ್ನಾಗೂ ಇರುತ್ತೆ. ಮಾಡ್ಕೊಳ್ತೀನಿ, ಮನೆಗೆ ಯಾರೇ ಬಂದ ತಕ್ಷಣ ಪಟಪಟ ಅಂತ ಮಾಡ್ಬೋದು, ಇಲ್ಲ ಅಂತಂದರೆ ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ತುಂಬ ಈಸಿ ಹಾಗೆ ಕ್ವಿಕ್ ಆಗಿ ಆಗುತ್ತೆ, ತುಂಬ ರುಚಿಯಾಗೂ ಆಗುತ್ತೆ. ಯಾರಾದರೂ ಗೆಸ್ಟ್ ಬಂದರು ಮನೆಗೆ ಅಂತಂದರೆ ಪಟಪಟ ಅಂತ ಆಗೋಗುತ್ತೆ, ಮಾಡ್ಬೋದು. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.